ಅಯ್ಯಪ್ಪ ಸಂಗಮಂ ಮೂಲಕ ಪಂಬಾದ ಪವಿತ್ರತೆಯ ವಾಣಿಜ್ಯೀಕರಣದ ಬಗ್ಗೆ ಕಳವಳಗಳು ಎಂಬುದು ಇತ್ತೀಚೆಗೆ ಭಕ್ತರಲ್ಲಿ, ಸಾಮಾಜಿಕ ವಲಯದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಕೇಳಿಬರುತ್ತಿರುವ ಒಂದು. ಪಂಬಾ ಅಯ್ಯಪ್ಪ ಯಾತ್ರೆಯ ಪವಿತ್ರ ಕೇಂದ್ರ. ಪಂಬಾ ನದಿ ಶಬರಿಮಲೆ ಯಾತ್ರೆಯ ಮೂಲ ಕೇಂದ್ರವಾಗಿದೆ. ಪಂಬಾ ಸ್ನಾನ ಮಾಡಿದ ನಂತರವೇ ಭಕ್ತರು ಶಬರಿಮಲೆ ಸನ್ನಿಧಿಗೆ ಹೋಗುತ್ತಾರೆ. ಅಯ್ಯಪ್ಪ ಯಾತ್ರೆಯ ಶುದ್ಧತೆ, ತಪಸ್ಸು, ಸಮಾನತೆ ಎಂಬ ಸಂದೇಶಕ್ಕೆ ಪಂಬಾ ಮೂಲಾಧಾರ. 2. ಅಯ್ಯಪ್ಪ ಸಂಗಮಂ ಕಾರ್ಯಕ್ರಮ 2025ರಲ್ಲಿ ಗ್ಲೋಬಲ್ ಅಯ್ಯಪ್ಪ ಸಂಗಮಂ ಎಂಬ ಹೆಸರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಭಕ್ತರ ಜಾಗತಿಕ ಸಮಾವೇಶವನ್ನು ನಡೆಸಲಾಗುತ್ತಿದೆ. ಈ ಕಾರ್ಯಕ್ರಮದಲ್ಲಿ ವಿಮಾನ ಪ್ರಯಾಣ, ಹೋಟೆಲ್ ವಸತಿ, ವಿಶೇಷ ಪ್ರವೇಶ ಪಾಸ್, ಗೋಲ್ಡ್ ಸಿಲ್ವರ್ ಕಾರ್ಡ್ ಪ್ಯಾಕೇಜ್ಗಳು ಮುಂತಾದ ಪ್ರಾಯೋಜಿತ ಸೌಲಭ್ಯಗಳು ಘೋಷಿಸಲ್ಪಟ್ಟಿವೆ. ಇದರಿಂದ ಸಾಮಾನ್ಯ ಭಕ್ತರಿಗೆ ಲಭ್ಯವಿಲ್ಲದ ವೆಬ್ ಸೌಲಭ್ಯಗಳು ಪ್ರಚಲಿತವಾಗುತ್ತಿವೆ. 3. ವಾಣಿಜ್ಯೀಕರಣದ ಆರೋಪ. ದೇವಸ್ವಂ ಮಂಡಳಿ ಸರ್ಕಾರ ಧಾರ್ಮಿಕ ಯಾತ್ರೆಯನ್ನು ಪ್ರವಾಸೋದ್ಯಮದಂತೆ ಮಾಡುತ್ತಿದ್ದಾರೆ ಎಂಬ ಅಸಮಾಧಾನ. ಹಣ ಕೊಡುವವರಿಗೆ ವಿಶೇಷ ಸೌಲಭ್ಯ, ಆದರೆ ಸಾಮಾನ್ಯ ಸ್ವಾಮಿ ತಪಸ್ಸಿನಿಂದ ತೊಂದರೆಗಳನ್ನು ಸಹಿಸಿಕೊಂಡೇ ಯಾತ್ರೆ ಮಾಡಬೇಕು. ಪಂಬಾದಲ್ಲಿ ಪ್ರಾಯೋಜಿತ ಸ್ಟಾಲ್ಗಳು, ಬೃಹತ್ ಶಿಬಿರಗಳು, ಕಾರ್ಪೊರೇಟ್ ಪ್ರಚಾರವು ಪವಿತ್ರತೆಯನ್ನು ಹಾಳು ಮಾಡುತ್ತಿದ್ದಾರೆ. 4. ಭಕ್ತರ ಕಳವಳ. ಶಬರಿಮಲೆ ಅಯ್ಯಪ್ಪ ಯಾತ್ರೆಯ ತತ್ವ, ಸಮಾನತೆ ಮತ್ತು ನಿಯಮಾನುಷ್ಠಾನ. ವಾಣಿಜ್ಯೀಕರಣದಿಂದ ಈ ತತ್ವಗಳು ಕುಂದುತ್ತವೆ ಎಂಬ ಭಯ. ಪಂಬಾದಂತಹ ಪವಿತ್ರ ಸ್ಥಳದಲ್ಲಿ ಮಾರ್ಕೆಟಿಂಗ್ ಮಾದರಿಯ ಕಾರ್ಯಕ್ರಮಗಳು ನಡೆಯಬಾರದು ಎಂಬ ಬೇಡಿಕೆ. 5. ಸಮಾಜ ಮತ್ತು ಮಾಧ್ಯಮ ಪ್ರತಿಕ್ರಿಯೆ. ಕೆಲವರು ಇದನ್ನು ಭಕ್ತರ ವಿಶ್ವಾಸಕ್ಕೆ ಧಕ್ಕೆ ಎಂದು ಹೇಳುತ್ತಿದ್ದಾರೆ. ಇನ್ನು ಕೆಲವರು ಇದನ್ನು ಪ್ರಚಾರ, ಪ್ರವಾಸೋದ್ಯಮದ ಅವಕಾಶ ಎಂದು ಸಮರ್ಥಿಸುತ್ತಿದ್ದಾರೆ. ಆದರೆ ಒಟ್ಟಾರೆ ಪಂಬಾದ ಆತ್ಮೀಯತೆ ಮತ್ತು ಶಬರಿಮಲೆಯ ಆಧ್ಯಾತ್ಮಿಕ ಶಕ್ತಿ ವ್ಯಾಪಾರದ ಒತ್ತಡಕ್ಕೆ ಸಿಲುಕಬಾರದು ಎಂಬ ಅಭಿಪ್ರಾಯ ಹೆಚ್ಚು ಕೇಳಿಬರುತ್ತಿದೆ.